ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲೇ ಮಡಿಕೇರಿ ಹತ್ರನೇ ಇರೋದು ಊರು. ಹಾಗೆ ಮನೆ ಹತ್ರನೇ ಹಸುವಿನ ಕೊಟ್ಟಿಗಿತ್ತು. ಹಸು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ಅದರ ಪಕ್ಕದಲ್ಲಿ ಹೂವಿನ ಗಿಡ ಇತ್ತು. ಬೇಲಿ ಅಂತೇಳಿ ಅದನ್ನು ಹೌರಿಟ್ಟಿದ್ರು. ಅದು ಚೆನ್ನಾಗಿ ಹೂವಾಗ್ಬಿಟ್ಟಿದೆ. ಇದು ನನ್ನ ಫೇವ್ರೆಟ್ ಮೀನು. ಯಾವಾಗಲೂ ನಮ್ಮಮ್ಮ ಇಲ್ಲಿ ಹಟ್ಟಿಗೆ ಹಸುವಿಗೆ ಹುಲ್ಲು ಮತ್ತು ತಳಿ ಕೊಡೋಕ್ಕೆ ಬಂದಾಗ ಒಟ್ಟಿಗೆ ಬರುತ್ತೆ. ಇದು ಮಮ್ಮಿನ ಗೌರಿ ಹಸು. ಹಾಗೆ ಮಮ್ಮಿ ಬರೋ ತನಕ ವೆಯ್ಟ್ ಮಾಡಿ ಜೊತೆಗೆ ಹೋಗುತ್ತೆ ಮನೆಗೆ. ಇವರು ನಮ್ಮಪ್ಪ. ಇದು ಪಕ್ಕದಲ್ಲೇ ಚಿಕ್ಕಪ್ಪನವ್ರ ಹಟ್ಟಿರೋದು. ಅದು ಹಸು ಮತ್ತು ಕರು ಅವ್ರದ್ದು. 1 ವಾರ ಆಯ್ತಂತೆ ಹಾಕಿ. ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲಿ ಮೂಸಂಬಿ ಮರ ಇತ್ತು. ಫ್ರೆಶ್ ಆಗಿದೆ ಮತ್ತು ಹಣ್ಣು ಕೂಡ ಚೆನ್ನಾಗಿದೆ, ನ್ಯಾಚುರಲ್ ಆಗಿರೋ. ಹಾಗಾಗಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೂಸಂಬಿ ಜ್ಯೂಸ್. ಈ ಗಿಡ ನೆಟ್ಟು ಸುಮಾರು 7 ವರ್ಷ ಆಗಿದೆ. ಹಾಗಾಗಿ ಇದು ಫಸಲು ಬಿಟ್ಟಿರೋದು. ಅದಕ್ಕೆ ಸ್ವಲ್ಪನೇ ಅಲ್ಲಿ ಹಣ್ಣುಗಳು ಕಾಣ್ತಾ ಇರೋದು. ಹೊರಗಿಂದ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಒಳಗಡೆ ಸಿಪ್ಪೆ ಬಿಡಿಸಿ ನೋಡಿದಾಗ ಟೇಸ್ಟ್ ಕೂಡ ಇದೆ, ಹಾಗೆ ಕಲರ್ ಕೂಡ ಚೆನ್ನಾಗೇ ಇದೆ. ಬೇಸಿಗೆ ಟೈಮಲ್ಲಿ ಹೀಗೆ ಜ್ಯೂಸ್ ಮಾಡಿ ಕುಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತು ಮೂಸಂಬಿ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ ಮನೆಯಲ್ಲಿ. ನೋಡಿ, ಈ ರೀತಿ ಇದೆ. ಹಾಗೆ ಕೆಳಗಡೆ ಕೂಡ ಹಣ್ಣು ಒಂದು ಬಿಟ್ಟಿತ್ತು. ಹಾಗೆ ಸುಮಾರು ಇಷ್ಟು 4, 5, 6 ಇದು ಸೇರಿ 6 ಹಣ್ಣು ಸಿಕ್ತು. ನಾನು ಕೂಡ ನೆನ್ನೆನೇ ಟೇಸ್ಟ್ ಮಾಡಿದೆ. ಮನೇಲಿ ಆಲ್ರೆಡಿ ಸ್ವಲ್ಪ ಕೊಯ್ದಿಟ್ಟಿದ್ರು. ಇದು ಅಲ್ಲೇ ಪಕ್ಕದಲ್ಲಿ ಬಾಳೆ ಗಿಡ ಇತ್ತು. ಇದು ಪಚ್ಚೆ ಬಾಳೆಗೊನೆ. ಹಣ್ಣಾಗಲಿಕ್ಕೆ ಸ್ವಲ್ಪ ದಿವಸಗಳು ಬೇಕು. ನಾನಿಲ್ಲಿ 3 ಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರೋದನ್ನು. ಹೇಗೆ ಜ್ಯೂಸ್ ಮಾಡೋದು ತೋರಿಸ್ತೀನಿ, ಬನ್ನಿ. ನಾನು ಆಲ್ರೆಡಿ ಬೌಲ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆನ ಬಿಡಿಸ್ಕೊತಿಲ್ಲ, ಹಾಗೆ ಚಾಕುವಿಂದ ಮಧ್ಯೆ ಕಟ್ ಮಾಡ್ಕೊಂಡು ಅದನ್ನು ಹಿಂಡ್ಕೊತೀನಿ. ಏಕೆಂದರೆ ಅದು ಬಿಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಈ ರೀತಿಯಾಗಿ ಬಿಡಿಸ್ಕೊತಿದ್ದೀನಿ. ಇಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ. ಹೊರಗಿಂದ ಸ್ವಲ್ಪ ಕಾಯಿ ಥರ ಕಾಣುತ್ತೆ, ಒಳಗಡೆ ಹಣ್ಣು ಚೆನ್ನಾಗಿದೆ. ಹಾಗೆ 3 ಹಣ್ಣನ್ನೇ ಹಾಗೆ ಹಿಂಡ್ಕೊತೀನಿ. ಅದಕ್ಕೆ ಸ್ವಲ್ಪ ನಾನು ನೀರನ್ನ ಮಿಕ್ಸ್ ಮಾಡ್ಕೊತೀನಿ. ಹಾಗೆ 2 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಕೋಲ್ಡ್ ವಾಟರ್ ಹಾಕೋಬೋದು, ಯಾಕೆಂತ ಹೇಳಿದ್ದು ಬಿಸಿ ನೀರು, ಕಾಯಿಸಿದ ನೀರು. ಬಟ್ ಈಗ ಕೊಡಗಿನಲ್ಲಿ ವೆದರು ತುಂಬ ಚಳಿರೋದ್ರಿಂದ ನೀರು ಆಲ್ರೆಡಿ ಬೇಗನೆ ಕೋಲ್ಡ್ ಆಗೋಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಲೇಬೇಕು, ಯಾಕೆಂದರೆ ಕೆಲವರಿಗೆ ಬೇಗ ಶೀತ ಆಗೋದೆಲ್ಲ ಇರುತ್ತಲ್ವ. ಉಪ್ಪು ಹಾಕ್ಕೊಂಡ್ರೆ ಶೀತ ಆಗೋದಿಲ್ಲ. ಹಾಗೆ ಜ್ಯೂಸನ್ನ ಸೋಸ್ಕೊತಾ ಇದ್ದೀನಿ ಒಂದು ಜಗ್ಗಿಗೆ. ಹೇಗೊಂದು ಸ್ವಲ್ಪ ಜ್ಯೂಸ್ ಆಯಿತು. ಇವಾಗ ಅದನ್ನು ಗ್ಲಾಸ್ಗೆ ಹಾಕ್ಕೊತೀನಿ. ಮೂಸಂಬಿ ಜ್ಯೂಸಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿದ್ರೆ, ಏನು ಮೇಯ್ನಾಗಿ ಹುಡುಗಿರಿಗೆ ಸ್ಕಿನ್ ಗ್ಲೋ ಆಗುವಂಥದ್ದು. ಆಮೇಲೆ ಇದರ ಸಿಪ್ಪೆನ ಒಣಗಿಸ್ಬಿಟ್ಟು ಮುಖಕ್ಕೆ ಸ್ಕ್ರಬ್ ಆ ರೀತಿಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಾಗುತ್ತೆ, ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಕೂಡ ಹಾಕ್ಕೊತೀನಿ. ನಮ್ಮ ಕೊಡಗಿನಲ್ಲಿ ಪೆಪ್ಪರಿಗೇನು ಕಮ್ಮಿ ಇಲ್ಲ. ಹಾಗೆ ಇಲ್ಲಿ ಹಳ್ಳಿ ಕಡೆ ಬಂದಾಗ ಏನಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲ ಕೂಡ ಸಿಗುತ್ತೆ. ಹಣ್ಣಾಗಿರ್ಬೋದು, ತರಕಾರಿ ಕೂಡ ಆಗಿರ್ಬೋದು. ಹಾಗೆ ಜ್ಯೂಸ್ ಕೂಡ ರೆಡಿ ಆಯಿತು. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಬೇಸಿಗೆ ಟೈಮಲ್ಲಿ ಈ ರೀತಿ ಜ್ಯೂಸ್ ಮಾಡಿ ಕುಡ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗೇ ಇದೆ. ಹಾಗೆ ಅಪ್ಪನಿಗೆ ಕೂಡ ಜ್ಯೂಸ್ ಮಾಡಿ ಕೊಟ್ಟೆ, ಅಮ್ಮನಿಗೆ ಕೂಡ ಮಾಡಿಕೊಟ್ಟೆ. ಎಲ್ಲರಿಗೂ ಖುಷಿ ಆಯಿತು. ಕೆಲಸ ಮಾಡಿ ಈ ರೀತಿ ಜ್ಯೂಸ್ ಮಾಡಿಕೊಟ್ಟೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.